ಹಾಯ್ ಫ್ರೆಂಡ್ಸ್, ಇವತ್ತು ಎಗ್ ಬುಜ್ಜಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಿದ್ದೀನಿ. ಫಸ್ಟು ಒಂದು ಪಾತ್ರೆನ ಬಿಸಿ ಮಾಡ್ಕೊಬೇಕು. ನೆಕ್ಸ್ಟ್ ಅದಕ್ಕೆ ಎಣ್ಣೆ ಹಾಕ್ಕೊಬೇಕು. 2 ಹಸಿಮೆಣ್ಸಿನ್ಕಾಯಿ ತುಂಬ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಬೇಕು. ಅದು ಸಿಡಿತಾ ಇದ್ದಂಗೆ ದಪ್ಪ ಸೈಜಿಂದು 3 ಈರುಳ್ಳಿ ಸಣ್ಣದಾಗಿ ಹೆಚ್ಚಿಟ್ಕೊಬೇಕು. ಅದನ್ನೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಮನೆಯಲ್ಲೇ ಅತಿ ಸುಲಭವಾಗಿ ಮಾಡ್ಕೊಬೋದು ಈ ರೆಸಿಪಿನ. ಮನೇಲಿ ನಾನು ಒಂದ್ಸರಿ ಟ್ರೈ ಮಾಡಿ. ಐಟಮ್ಸ್ ಏನು ಜಾಸ್ತಿ ಬೇಕಾಗಲ್ಲ, ಚೆನ್ನಾಗಿ ರೋಸ್ಟ್ ಮಾಡ್ಕೊಬೇಕು. ಈರುಳ್ಳಿಗೆ ಸ್ವಲ್ಪ ರುಚಿ ಸೇರಿಸಿದ್ರೆ ಚೆನ್ನಾಗಿರುತ್ತೆ. ಲಾಸ್ಟಲ್ಲಿ ಹಾಕಿದ್ರೆ ಅದು ಈರುಳ್ಳಿ ಅಷ್ಟು ಟೇಸ್ಟ್ ಅಲ್ಲ. ಒಗ್ಗರಣೆಗೇನೆ ಹಾಕ್ಕೊಂಡ್ರೆ ಸ್ವಲ್ಪ ಟೇಸ್ಟ್ ಬರುತ್ತೆ. ನೆಕ್ಸ್ಟ್ ಅದಕ್ಕೆ ಒಂದು ಎಳೆಯಷ್ಟು ಸಾಕಾಗುತ್ತೆ ಕರ್ಬೇವಿನ ಸೊಪ್ಪು. ಅದನ್ನು ಚೆನ್ನಾಗಿ ಕಟ್ ಮಾಡ್ಕೊಂಡು ಹಾಕ್ಕೋಬೇಕು. ಸಣ್ಣದಾಗಿ ಕಟ್ ಮಾಡೋದ್ರಿಂದ ಅದು ಬಾಯಿಗೇನು ಸಿಗಲ್ಲ, ಚೆನ್ನಾಗಿರುತ್ತೆ. ಒಂದು ಚಿಕ್ಕ ಟೊಮೊಟೊ ಕಟ್ ಮಾಡ್ಕೊಂಡು ಅದನ್ನು ಹಾಕ್ಕೊಬೇಕು. ಅದೆಲ್ಲ ಈರುಳ್ಳಿ ಎಲ್ಲ ಏನು ಫ್ರೈ ಆಗಿರುತ್ತೆ ಅದಾದಮೇಲೆ ಹಾಕ್ಕೊಬೇಕು ಟೊಮೊಟೊನ. ಅದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಇದು ಕಾಳು ಮೆಣಸು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ, ಪುಡಿ ಮಾಡಿ ಹಾಕ್ತಾ ಇರೋದು. ಮೊಟ್ಟೆಗೆ ಏನು ಹಾಕಿಲ್ಲ ಅಂದರೂ ಮೆಣಸಂತೂ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ನೀವು ಯಾವುದೇ ಐಟಮ್ ಮಾಡಿ ಮೆಣಸಂತೂ ಹಾಕಲೇಬೇಕು ಮೊಟ್ಟೆಗೆ, ಅಷ್ಟು ಚೆನ್ನಾಗಿರುತ್ತೆ ಮೆಣಸು ಹಾಕಿದ್ರೆ. ಕೆಲವೊಂದು ಟೈಮ್ ನಾವು ಬರೀ ಮೊಟ್ಟೆ ಬಾಯ್ಲ್ ಮಾಡಿದಾಗ್ಲೂ ಕೂಡ ಮೆಣಸು ಮತ್ತು ಉಪ್ಪಿನ ಪುಡಿ ಎರಡನ್ನೂ ಉದುರಿಸ್ಕೊಂಡು ತಿಂತೀವಿ, ತುಂಬ ಚೆನ್ನಾಗಿರುತ್ತೆ. ಅದಾದ ನಂತರ 1/4 ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಬೇಕು. ನೆಕ್ಸ್ಟ್ ಕೊತ್ತಂಬರಿ ಸೊಪ್ಪು ಹಾಕ್ಕೊಬೇಕು. ಅದನ್ನು ಕೂಡ ಸಣ್ಣದಾಗಿ ಹಚ್ಚಿಟ್ಕೊಂಡ್ರೆ ಚೆಂದ. ಎಲ್ಲ ಸಣ್ಣದಾಗಿ ಕಟ್ ಮಾಡಿಕೊಂಡೆ ಹಾಕ್ಕೊಬೇಕು. ಹಾಗೆ ಎಲ್ಲ ಸೈಡ್ಗೆ ಈರುಳ್ಳಿ ಮಸಾಲೆ ಎಲ್ಲ ಏನಿದೆ ಅದನ್ನು ಸ್ವಲ್ಪ ಸೈಡಿಗೆ ನುಕ್ಕೊಂಡು ಮಧ್ಯೆ ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು. ಎಣ್ಣೆ ಹಾಕ್ಕೊಂಡ ನಂತರ ನಮಗೆ ಎಷ್ಟು ಜನ ಇರ್ತೀವಿ ಅದ್ರ ಮೇಲೆ ಅಳತೆ. ಮೊಟ್ಟೆ ಎಷ್ಟೇ ಹಾಕ್ಕೊಬೇಕು ಅಂತೇನಿಲ್ಲ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮೊಟ್ಟೆ ಹಾಕ್ಕೊಬೋದು. ನಾನಿಲ್ಲಿ ಸುಮಾರು ಒಂದು 7ರಿಂದ 8 ಮೊಟ್ಟೆ ಹಾಕಿದ್ದೀನಿ. ಎಲ್ಲ ಮೊಟ್ಟೆ ಎಲ್ಲನೂ ಮಧ್ಯ ಭಾಗಕ್ಕೆ ಹಾಕ್ಕೊಬೇಕು. ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ ಗ್ಯಾಸ್ನ. ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಎಲ್ಲ ಸೀದಂಗೆ ಆಗಿಬಿಡುತ್ತೆ. ಈಗ ಕಲಿಸ್ತಾ ಇದ್ದೀವಲ್ಲ, ಈ ಟೈಮಲ್ಲಿ ಮಾತ್ರ ಹೈ ಫ್ಲೇಮಲ್ಲಿ ಇಟ್ಕೋಬೇಕು. ಹಾಗೆ ಅದು ಸ್ವಲ್ಪನೂ ತಳ ಹಿಡಿಯದೇ ಇರೋ ರೀತಿ ನಾವು ಆ ಮೊಟ್ಟೆ ಹಾಕಿದ ತಕ್ಷಣ ತಿರುಗ್ತಾನೆ ಇರಬೇಕು. ಅದು ಸ್ವಲ್ಪ ಬೇಯೋದಕ್ಕೆ ಟೈಮ್ ಹಿಡಿಯುತ್ತೆ. ಅಲ್ಲಿವರೆಗೂ ಚೆನ್ನಾಗಿ ನೀಟಾಗಿ ಫ್ರೈ ಮಾಡ್ತಾನೆ ಇರಬೇಕು. ಇದಕ್ಕೆ ಒಬ್ಬೊಬ್ಬರು ಗಂಟಿಗೆ ಸೊಪ್ಪು ಹಾಕಿ ಮಾಡ್ತಾರೆ, ಕೆಲವರು ನುಗ್ಗೆ ಸೊಪ್ಪು ಹಾಕಿ ಮಾಡ್ತಾರೆ. ಯಾವ ಸೊಪ್ಪು ಇವೆರಡರಲ್ಲಿ ಯಾವ ಸೊಪ್ಪು ಹಾಕಿದ್ರೂ ತುಂಬಾ ಚೆನ್ನಾಗಿರುತ್ತೆ. ಅದರಲ್ಲಿ ನನಗೆ ನುಗ್ಗೆ ಸೊಪ್ಪು ಅಂದರೆ ತುಂಬ ಇಷ್ಟ ಆಗುತ್ತೆ. ಅದ್ರ ಟೇಸ್ಟೇ ಚೇಂಜ್ ಆಗಿಬಿಡುತ್ತೆ ನುಗ್ಗೆ ಸೊಪ್ಪು ಹಾಕಿದಾಗ. ಮತ್ತು ಸಬ್ಬಸಿಗೆ ಸೊಪ್ಪಲ್ಲೂ ಮಾಡ್ತಾರೆ, ಅದು ಚೆನ್ನಾಗಿರುತ್ತೆ ಟೇಸ್ಟು. ಅದ್ರ ಫ್ರೇಗ್ರೆನ್ಸೇ ಬೇರೆ ಥರ ಬರುತ್ತೆ ಸಬ್ಬಸಿಗೆ ಸೊಪ್ಪು ಹಾಕಿದಾಗ. ನಿಮ್ಮನೆ ಯಾವ್ದಾದ್ರು ಸೊಪ್ಪಿದ್ರೆ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ. ಈ ಥರ ಎಲ್ಲ ಫುಲ್ ಫ್ರೈ ಮಾಡ್ಕೊಬೇಕು. ನೀವು ನೋಡ್ಬೋದು ಅಲ್ಲಿ ತಳ ಹಿಡಿತಾ ಇದೆ, ಬಟ್ ಅದು ನಾವು ತಳ ಹಿಡಿಯೋಕ್ಕೆ ಬಿಡಬಾರ್ದು. ತುಂಬ ಚೆನ್ನಾಗಿ ಫ್ರೈ ಮಾಡ್ಕೊತಾನೆ ಇರಬೇಕು. ನಾವು ಈರುಳ್ಳಿಗೆ ಸ್ವಲ್ಪ ಉಪ್ಪು ಹಾಕಿದ್ವಿ ಅಲ್ವಾ, ಸ್ವಲ್ಪ ಮೊಟ್ಟೆ ಹಾಕಿದ್ಮೇಲೆ ಕೊನೆಯಲ್ಲಿ ನಮ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಬೇಕು. ಒಂದ್ಸರಿ ಉಪ್ಪು ಹಾಕಿದ್ಮೇಲೆ ನೀವು ಟೇಸ್ಟ್ ನೋಡ್ಬೋದು. ಇಷ್ಟೇ ಫ್ರೆಂಡ್ಸ್, ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.